ಇದು ಸುಮನ್ ಟಿವಿ ಕನ್ನಡ ಸ್ಪೆಷಲ್. ನಾನು ಅವಿನಾಶ್ ಶಿವ. ಸಪ್ತಸಾಗರದ ಆಚೆ ಆದ್ಮೇಲೆ ರಕ್ಷಿತ್ ಶೆಟ್ಟಿ ಎಲ್ಲಿ ಅನ್ನೋ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಕೂಡ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಎಲ್ಲಿ ರಕ್ಷಿತ್ ಶೆಟ್ಟಿ ಅಂತ ಕೇಳಿದ್ರು. ಆದ್ರೆ ಅಲ್ಲಲ್ಲಿ ಒಂದಷ್ಟು ವಿಡಿಯೋಗಳಲ್ಲಿ ರೀಲ್ಗಳಲ್ಲಿ ಕಾಣಿಸ್ಕೋತಾ ಇದ್ರು. ಈ ದೈವಕೋಲ ಅಂತ ಕಾರ್ಯಕ್ರಮಗಳಲ್ಲಿ ರಕ್ಷಿತ್ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಅವರ ಸಿನಿಮಾ ಕತೆ ಏನು, ಯಾವ ಸಿನಿಮಾ ಬರುತ್ತಿದೆ? ಯಾಕಂದ್ರೆ 12 ವರ್ಷಗಳ ಹಿಂದೆ ಬಂದಂತ ಉಳಿದವರು ಕಂಡಂತೆ ಹಾಲಿವುಡ್ ರಿಪೋರ್ಟರ್ ಮಾಡಿದಂಥ ಲಿಸ್ಟ್ ಟಾಪ್ 25 ಅಂದರೆ ವರ್ಷಕ್ಕೊಂದು ಬೆಸ್ಟ್ ಸಿನಿಮಾ ಅಂತ ಲಿಸ್ಟ್ ಮಾಡಿದ್ರು. 2014ರಲ್ಲಿ ಉಳಿದವರು ಕಂಡಂತೆ ಅದರಲ್ಲಿ ಸೆಲೆಕ್ಟ್ ಆಗಿದೆ. ಅಷ್ಟರ ಮಟ್ಟಿಗೆ ರಕ್ಷಿತ್ ಶೆಟ್ಟಿ ಅವರ ಕ್ರೇಜ್ ಇದೆ. ಆಸ್ ಅನ್ ಆಕ್ಟರ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಅವರು ಚಾಪು ಮೂಡಿಸಿದ್ದಾರೆ. ಆದರೆ ಡೈರೆಕ್ಟರ್ ಆಗಿ ಅವ್ರಿಗೆ ಆದಂಥ ಒಂದು ಕಲ್ಟ್ ಫ್ಯಾನ್ ಬೇಸ್ ಇದೆ. ಸೊ ಹಾಗಾಗಿ ಮತ್ತೆ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ. ಹೊಂಬಾಳೆ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ರಿಚರ್ಡ್ ಆಂಟನಿ ಸಿನಿಮಾ ಅನೌನ್ಸ್ ಆದಾಗ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು. ರಕ್ಷಿತ್ ಈಗ ಈ ಮೂಲಕ ಬರ್ತಾರೆ, ಉಳಿದವರು ಕಣ್ಣತೆಯ ಸೀಕ್ವೆಲ್ ಪ್ರೀಕ್ವೆಲ್ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು. ಅಂತೂ ಆ ಒಂದು ಥೀಮಲ್ಲೇ ಬರ್ತಿದ್ದಾರೆ, ಆಸ್ ರಿಚಿ ಬರ್ತಿದ್ದಾರೆ ಅಂತಂದಾಗ ಎಲ್ರಿಗೂ ಕೂಡ ಒಂದು ರೋಮಾಂಚನ ಉಂಟಾಗಿತ್ತು. ಆದರೆ ಒಂದಷ್ಟು ದಿನಗಳಿಂದ ಝೋನ್ಡ್ ಔಟ್ ಆಗಿದ್ದಾರೆ ರಕ್ಷಿತ್ ಅನ್ನೋ ಪ್ರಶ್ನೆ ಇತ್ತು. ಯಾಕಂದರೆ ಎಲ್ಲೂ ಕೂಡ ಅವರು ಒಂದು ಕಾರ್ಯಕ್ರಮಗಳಲ್ಲಿಲ್ಲ, ಪ್ರೆಸ್ ಮೀಟಲ್ಲಿಲ್ಲ, ಯಾವುದೇ ಬಹಿರಂಗವಾದಂಥ ಇವೆಂಟ್ಗಳಲ್ಲಿ ಅವ್ರು ಕಾಣಿಸ್ಕೊಂಡಿಲ್ಲ, ಅಥವಾ ಯಾವುದೇ ಇಂಟರ್ವ್ಯೂವಲ್ಲಿ ಕಾಣಿಸ್ಕೊಂಡಿಲ್ಲ, ಯಾವುದೊಂದು ಟ್ವೀಟ್ ಮಾಡೋದಾಗಲಿ ಅಥವಾ ಅವರ ಕಡೆಯಿಂದ ಯಾವುದೇ ಮೂವಿ ಅಪ್ಡೇಟ್ ಬರ್ತಾ ಇಲ್ಲ. ಭಾಳಷ್ಟು ಜನರ ಒಂದು ದೂರಿತ್ತು ಏನು ಅಂತಂದರೆ ಅವರು ತಮ್ಮ ಪ್ರೈಮ್ ಟೈಮನ್ನು ಹಾಳು ಮಾಡ್ತಾ ಇದ್ದಾರೆ. ಅವರ ಏಜ್ ಏನಿದೆ, ಪ್ರೈಮ್ ಏಜ್ ಅದನ್ನು ಹಾಳು ಮಾಡ್ತಿದ್ದಾರೆ ಆಫ್ಟರ್ ಸಚ್ ಎ ಬಿಗ್ ಸಕ್ಸಸ್ ಅಂತ. ಸೊ ಹಾಗಾಗಿ ಈಗ ರಕ್ಷಿತ್ ಸಂಬಂಧಪಟ್ಟ ಹಾಗೆ ಮೇಜರ್ ಅಪ್ಡೇಟ್ ಸಿಕ್ಕಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಸಿನಿಮಾ ಜೊತೆಗೆ ರಕ್ಷಿತ್ ಬರ್ತಾ ಇದ್ದಾರೆ. ಸೊ ಹಾಗಾದರೆ ರಕ್ಷಿತ್ ಅವರ ರಿಚರ್ಡ್ ಆಂಟನಿ ಕತೆ ಏನು, ಪುಣ್ಯಕೋಟಿ ಅವರ ಭಾಳ ಎಕ್ಸ್ಪೆಕ್ಟೇಷನ್ ಇರುವಂಥ ಒಂದು ಪ್ರಾಜೆಕ್ಟ್, ಅದರ ಕತೆ ಏನು, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ. ಮೊದಲನೇದಾಗಿ ರಿಚರ್ಡ್ ಆಂಟನಿ ಆಲ್ಮೋಸ್ಟ್ ಅದರ ವರ್ಕ್ ಸ್ಕ್ರಿಪ್ಟಿಂಗ್ ಆಗಿದೆ. ಅದು ಈಗ ಮಾರ್ಚ್ ಎಂಡಲ್ಲಿ ಪ್ರೀ ಪ್ರೊಡಕ್ಷನ್ ವರ್ಕ್ ಆರಂಭ ಆಗುತ್ತೆ ಅನ್ನೋದು ನಂಬರ್ 1 ಅಪ್ಡೇಟ್. ಇನ್ನು ಪುಣ್ಯಕೋಟಿ ಒಂದು ಬಿಗ್ ಬಜೆಟ್ ಸಿನಿಮಾ, 100 ಕೋಟಿ ಬಜೆಟ್ ಅಂತೆಲ್ಲ ನಾವು ಕೇಳ್ಪಟ್ಟಿದ್ದೀವಿ. ಅದರಲ್ಲಿ ತುಂಬ VFX ವರ್ಕ್ ಇದೆ. ಸೊ ಆ ಕಾರಣಕ್ಕೆ VFX ಟೈಮ್ ತಗೊಳ್ಳೋದ್ರಿಂದ VFX ಟೀಮ್ಗೆ ಅವರು ಒಂದಷ್ಟು ಪ್ಲಾನ್ ರೆಡಿ ಮಾಡಿಕೊಟ್ಟಿದ್ದಾರೆ. VFX ರೆಡಿ ಆದ ಕೂಡಲೇ ರಿಚರ್ಡ್ ಆಂಟೋನಿಯ ಶೂಟಿಂಗ್ ಪಾರ್ಟ್ ಅದೆಲ್ಲವೂ ಕೂಡ ಮುಗಿದ ಮೇಲೆ ಪುಣ್ಯಕೋಟಿ ಸ್ಟಾರ್ಟ್ ಆಗುತ್ತೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಹೇಮಂತ್ ರಾವ್, ಸಪ್ತಸಾಗರದ ಆಚೆ ಡೈರೆಕ್ಟರ್ ಹೇಳಿದರು, ಮತ್ತೆ ವಾಪಸ್ ಬಂದೇ ಬರ್ತಾರೆ ರಕ್ಷಿತ್. ಹೇಗೆ ಅಂತಂದರೆ ಡ್ರ್ಯಾಗನ್ ಎಂಟ್ರಿ ಕೊಡೋ ಹಾಗೆ ಎಂಟ್ರಿ ಕೊಡ್ತಾರೆ ಅಂತ ಒಂದು ಸಬ್ಜೆಕ್ಟ್ ಜೊತೆಗೆ ಅವ್ರು ರೆಡಿ ಆಗ್ತಿದ್ದಾರೆ, ಅಂತ ಸ್ಕ್ರಿಪ್ಟ್ಗಳು ರೆಡಿ ಆಗ್ತಿದೆ ಅಂತ. ಹಾಗಾಗಿ ಈ 5 ಸಿನಿಮಾ ಪುಣ್ಯಕೋಟಿ ರಿಚರ್ಡ್ ಆಂಟನಿ ಜೊತೆಗೆ ಇನ್ನು 3 ಸಿನಿಮಾ ಬರ್ತಾ ಇದೆ. 5 ಕೂಡ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹೊಂಬಾಳೆ ಹಾಗೆ ರಕ್ಷಿತ್ ಶೆಟ್ಟಿ ಒಟ್ಟಾಗಿ ಬಂದು ರಿಚರ್ಡ್ ಆಂಟೋನಿನ ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ಗೊತ್ತಿಲ್ಲ ಏನವರ ಟೆಕ್ನಿಕಲ್ ಡಿಫ್ರೆನ್ಸಸ್ ಬಂತು ಅಥವಾ ಮ್ಯೂಚುವಲ್ ಆಗಿ ಏನು ಮಾತುಕತೆ ನಡೀತು ನಮಗೆ ಗೊತ್ತಿಲ್ಲ. ಬಟ್ ಹೊಂಬಾಳೆ ಅವರು ಪ್ರೊಡಕ್ಷನಿಂದ ಹೊರಗಡೆ ಬಂದರು. ಆದರೆ ಈಗ ರಿಚರ್ಡ್ ಆಂಟನಿ ರಕ್ಷಿತ್ ಶೆಟ್ಟಿ ಅವರ ಪ್ರೊಡಕ್ಷನಲ್ಲೇ ಬರ್ತಾರೆ. ಜೊತೆಗೆ ಖಾಸಗಿ ಮಾಧ್ಯಮಕ್ಕೆ ಕೊಟ್ಟಂಥ ಸಂದರ್ಶನದಲ್ಲಿ ಮಾತನಾಡ್ತಾ ರಕ್ಷಿತ್ ಹೇಳ್ತಾರೆ, ನನಗೆ ಯಾವುದೇ ಅರ್ಜೆನ್ಸಿ ಇಲ್ಲ, ನನಗೆ ಬೇಕಾದಂತೆ ಬದುಕೋ ನಾನು, ನನಗೆ ಬೇಕಾದ ಹಾಗೆ ಸಿನಿಮಾದ ಸ್ಕ್ರಿಪ್ಟ್ ಅದರೊಂದು ಪ್ಲ್ಯಾನ್ ಬರೋ ತನಕ ನನಗೆ ಯಾವುದೇ ಅರ್ಜೆನ್ಸಿ ಇಲ್ಲ, ಯಾವುದೇ ಧಾವಂತ ಇಲ್ಲ. ಪರ್ಫೆಕ್ಟ್ ಆಗಿ ಒಂದೊಳ್ಳೆ ಸಿನಿಮಾ ಜೊತೆಗೆ ಎಲ್ಲರೂ ಕೂಡ ಥಿಯೇಟ್ರಿಗೆ ವಾಪಸ್ ಹುಡುಕೊಂಡು ಬರಬೇಕು ಅಂಥ ಒಂದು ಸಿನಿಮಾ ಜೊತೆ ನಾನು ಬರ್ತೀನಿ, ಅಥವಾ ಅಂಥ ಕಂಟೆಂಟ್ಗಳ ಜೊತೆ ನಾನು ಬರ್ತೀನಿ ಅಂತ ರಕ್ಷಿತ್ ಈಗ ಪ್ರಾಮಿಸ್ ಮಾಡಿರುವುದು ಸಹಜವಾಗಿ ಅವರ ಫ್ಯಾನ್ ಬೇಸ್ಗೆ, ಅವರ ಸಿನಿಮಾಗೋಸ್ಕರ ಕಾಯ್ತಿರುವಂಥವ್ರಿಗೆ ಒಂದು ಹಾಟ್ ನ್ಯೂಸ್ ಆಗಿದೆ. ಸೊ 5 ಸಿನಿಮಾಗಳು ಹೇಗಿರುತ್ತೆ, ರಿಚರ್ಡ್ ಆಂಟನಿ, ಪುಣ್ಯಕೋಟಿ ಜೊತೆಗೆ 3 ಸಿನಿಮಾ, ಏನು ಟೈಟಲ್ ಏನು ಅಂತ ಗೊತ್ತಾಗಿಲ್ಲ. ಬಟ್ ರಕ್ಷಿತ್ ವಿಲ್ ಕಮ್ ಬ್ಯಾಕ್ ವಿತ್ ಅ ಬ್ಯಾಂಗ್. 2026ರಿಂದ 2030ರವರೆಗೆ ರಕ್ಷಿತ್ ಅವರ ಎರಾ ಆಗುತ್ತಾ 5 ವರ್ಷ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಈ 5 ಸಿನಿಮಾಗಳ ಸಬ್ಜೆಕ್ಟ್ ಏನು, ಜಾನರ್ ಏನು, ಯಾವ ಸ್ಕೇಲಲ್ಲಿರುತ್ತೆ ಸಿನಿಮಾ, ಏನು ಬಜೆಟಲ್ಲಿ, ಈ ಕುತೂಹಲಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ರಕ್ಷಿತ್ ಅವರೇ ಉತ್ತರ ಕೊಡಬಹುದು. ಪ್ರೆಸ್ ಮೀಟ್ ಮಾಡ್ಬೋದು ಅಥವಾ ಅವರೇ ಟ್ವೀಟ್ ಮಾಡ್ಬೋದು, ಗೊತ್ತಿಲ್ಲ. ಬಟ್ ಇಷ್ಟು ಅಪ್ಡೇಟ್ ಸದ್ಯಕ್ಕೆ ನಿಮಗೋಸ್ಕರ ಸುಮನ್ ಟಿವಿ ತಂದಿಟ್ಟಿದೆ. ಇನ್ನು ಇದೇ ರೀತಿಯಾದಂಥ ಅಪ್ಡೇಟೆಡ್ ನ್ಯೂಸ್ಗೆ, ಅಪ್ಡೇಟೆಡ್ ವಿಡಿಯೋಗಳಿಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ. For business and personal promotions in Suman TV Kannada, please contact 9686376663.